ಅಟಲ್ ಜನ್ಮಶತಾಬ್ದಿ ಪ್ರಯುಕ್ತ ಶಾಸಕ ಗುರುಮೇಶ್ ಸುರೇಶ್ ಶೆಟ್ಟಿ ನೇತೃತ್ವದಲ್ಲಿ ನಡೆಯುವ ಕಾಪು ಕಡಲ ಪರ್ವದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮವು ಕಾಪು ಮಂಥನ ರೆಸಾರ್ಟ್ನಲ್ಲಿ ನಡೆಯಿತು. ಅಟಲ್ ಜನ್ಮಶತಾಬ್ದಿ ಪ್ರಯುಕ್ತ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರುಮೇಶ್ ಸುರೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಕಾಪು ಕಡಲ್ ಪರ್ವವು ಡಿಸೆಂಬರ್ 26, 27, 28ರಂದು ಕಾಪು ಲೈಟ್ ಹೌಸ್ ಕಡಲ ಕಿನಾರಿಯಲ್ಲಿ ನಡೆಯಲಿದೆ. ಈ ಉತ್ಸವದಲ್ಲಿ ಬೀಚ್ ಉತ್ಸವ, ಆಹಾರ ಮೇಳ, ಕ್ರೀಡೋತ್ಸವ, ಆತ್ಮನಿರ್ಭರ ಭಾರತ ಎಂಬ ವಿಷಯವಾಗಿ ಪ್ರಬಂಧ ಸ್ಪರ್ಧೆ, ಚಿತ್ರ ಬಿಡಿಸುವ ಸ್ಪರ್ಧೆ, ಹಗ್ಗ ಜಗ್ಗಾಟ, ಮರಳಿನಲ್ಲಿ ಶಿಲ್ಪರಚನೆ, ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಪ್ರಸಾದ್ ನೇತ್ರಾಲಯದ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ, ಗುರ್ಮೆ ಫೌಂಡೇಶನ್ ವತಿಯಿಂದ ಕನ್ನಡಕ ವಿತರಣೆ ಮತ್ತು ಡಾ ವಿಜೇಂದ್ರ ಅವರ ನೇತೃತ್ವದಲ್ಲಿ ದಂತ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಕೋಟ್ಯನ್ಕರ್ ಮೂಲಸ್ಥಾನ ಕಾಪು ಬೀಚಿನ ಬಳಿ ನಡೆಯಲಿದೆ. ಅಲ್ಲದೆ ಮನೋರಂಜನೆಯ ಅಂಗವಾಗಿ ತುಳು ಹಾಸ್ಯಮಯ ನಾಟಕ ಶೋಭಾಜಿ ಹಾಗೂ ಜನಪ್ರಿಯ ಹಾಡುಗಾರರಾದ ರಘು ದೀಕ್ಷಿತ್ ಮತ್ತು ಕುನಾಲ್ ಗಾಂಜಾವಾಲಾ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಗುರುಮೇಶ್ ಸುರೇಶ್ ಶೆಟ್ಟಿಯವರು ತಿಳಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾಪು ಮಂಡಲದಿಂದ ನಮ್ಮ ರಾಜ್ಯದ ಸೂಚನೆ ಮೇರೆಗೆ ಒಂದು ಅಟಲ್ ಜನ್ಮಶತಾಬ್ದಿಯನ್ನು ಮಾಡಬೇಕು ಅಂತ ಹೇಳಿ ಸೂಚನೆ ಮಾಡಿತು. ಆ ಮೂಲಕವಾಗಿ ನಮ್ಮ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಲಾಲಾಜಿ ಮೆನನ್ನವರ ಗೌರವಾಧ್ಯಕ್ಷತೆಯಲ್ಲಿ, ಹಾಗೆ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯ ಮುಂದಾಳು ಗೀತಾಂಜಲಿ ಸುವರ್ಣ ಅವರಿದ್ದಾರೆ, ಶಿಲ್ಪಾ ಸುವರ್ಣ ಅವರಿದ್ದಾರೆ, ಇಲ್ಲಿಯ ಬಗ್ಗೆ ಅರುಣಾಕ್ಷಿ ದೇವಳಿಕ, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗೋಪಾಲ ಕೃಷ್ಣ ಅವರು ಮತ್ತು ಶರಣ್ ಭಟ್ ಅವರು ಮತ್ತು ಪಕ್ಷದ ಅನ್ಯಾನ್ಯ ಜನರ ಒತ್ತಡ ಕಾರ್ಯಕರ್ತರು ಹಾಗೆ ವೀಣಾಕನವರು ವೇದಿಕೆ ಮೇಲಿದ್ದಾರೆ. ಒಂದು ಅರ್ಥಪೂರ್ಣ ಆಚರಣೆ ಆಗಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮ ರಾಜ್ಯದ ಸೂಚನೆ ಬಂತು. ನಾವು ಏನು ಮಾಡೋಣ ಅಂತೇಳಿ ಯೋಚನೆ ಮಾಡಿದಾಗ ಬಹಳ ವರ್ಷ ಆಯಿತು. ಲಾಲಾಜಿ ಮೆನನ್ನವರು ಅವರು ಮಾಡ್ತಾ ಇದ್ರು, ಅದ್ದೂರಿಗೆ ಮಾಡ್ತಿದ್ರು. ನಮ್ಮ ಕಾರ್ಯಕರ್ತರ ಒತ್ತಾಯ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು, ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕು ಅಂದರೆ ಕಾಪು ಕಡಲ ಪರ್ವತ ಅನ್ನೋ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಡಿಸೆಂಬರ್ 26, 27, 28 ಒಂದು 27ಕ್ಕೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ, ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಡೀತಾ ಇದೆ. ಹಾಗೆ ಅವತ್ತೇ ಡಾಕ್ಟರ್ ವಿಜೇಂದ್ರ ಅವರ ನೇತೃತ್ವದಲ್ಲಿ ಉಚಿತ ದಂತ ಚಿಕಿತ್ಸಾ ಶಿಬಿರ ನಡೀತಾ ಇದೆ. ಹಾಗೆ ಕಣ್ಣಿನ ಉಚಿತ ಕನ್ನಡಕವನ್ನು ಕೂಡ ಕೊಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡಿದ್ವಿ. ತುಂಬ ಜನಕ್ಕೆ ಏನಾಗ್ತದೆ, ನಾವು ನೇತ್ರ ಚಿಕಿತ್ಸಾ ಶಿಬಿರ ಮಾಡ್ತೀವಿ, ಆಮೇಲೆ ಅಗತ್ಯ ಇರ್ತಕ್ಕಂಥ ಒಂದು ಕನ್ನಡಕವನ್ನು ಕೂಡ ತುಂಬ ಕಷ್ಟ ಇರ್ತದೆ. ಅದನ್ನು ನಾವು ಒಂದಿಷ್ಟು ಜನ ದಾನಿಗಳನ್ನು ಹೊಂದಿಸ್ಬೋದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. 25ಕ್ಕೆ ಒಂದು ಮೆಗಾ ಎಫ್ಎಂ ಆದರ್ಶ ಹಾಸ್ಪಿಟಲ್ನ ಡಾಕ್ಟರ್ GS ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಮತ್ತು ಇಲ್ಲಿ ಬರ್ತಾ ಇದೆ. ಹಾಗೆ ವಿಶೇಷವಾಗಿ 26ನೇ ತಾರೀಕಿಗೆ ಸನ್ಮಾನ್ಯ ಜಗದೀಶ್ ಪುತ್ತೂರ್ ಅವರ ನೇತೃತ್ವದಲ್ಲಿ ಸುಗಮ ಸಂಗೀತ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅನಂತರದಲ್ಲಿ ಶೋಭಾಜಿ ಅಂತಕ್ಕಂಥ ನಾಟಕ, ನಮ್ಮ ಎಲ್ಲ ಸ್ಥಳೀಯರಿಗೆ ಅವಕಾಶ ಕೊಡಬೇಕಂತ ಮಾತು ಹೇಳಿದಾಗ ರಂಗತರಂಗ ತಂಡ ಕಾಪಿನ ಸನ್ಮಾನ್ಯ ಜೋಗದ ಲೀಲಾ ಶೆಟ್ಟಿ ಅವರ ನೇತೃತ್ವದ ತಂಡ, ಹಾಗಾಗಿ ಶೋಭಾಜಿ ನಾಟಕ ಇದೆ. ಅನಂತರ ಒಂದು ಕೇವಲ ಇದು ಒಂದು ದಿವಸ ಜಾತ್ರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಬಂಧ ಚಿತ್ರ ಬಿಡಿಸುವ ಸ್ಪರ್ಧೆ, ನಮ್ಮ ಆತ್ಮನಿರ್ಭರ ಭಾರತ ವಿಷಯವಾಗಿ ಚಿತ್ರ ಬಿಡಿಸುವಂತಹ ಸ್ಪರ್ಧೆಯನ್ನು ಕೂಡ ಮಾಡ್ತಿದ್ವಿ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕು, ಅವರ ಚಿಂತನೆಯ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಕ್ಕಳಿಗೆ ಅದನ್ನು ಕೂಡ ನಾವು ಯೋಜನೆ ಮಾಡಿದ್ವಿ. ಹಾಗೆ ಬೀಚ್ ವಾಲಿಬಾಲ್ ಅದು ಓಪನ್ ಆಗಿ ಯಾಕೆ ಬರ್ಬೋದು ಅಂತ ಹೇಳಿ ಬೀಚ್ ವಾಲಿಬಾಲ್ ಸ್ಪರ್ಧೆಯನ್ನು ಇಟ್ಟಿದ್ದೀವಿ. ಮಹಿಳೆಯರಿಗೆ ಬೀಚ್ ಥ್ರೋಬಾಲ್ ಸ್ಪರ್ಧೆಯನ್ನು ಇಟ್ಟಿದ್ದೀವಿ.
ಈಗಾಗಲೇ ಅದರ ತಯಾರಿ ಎಲ್ಲ ಆಗಿದೆ. ಹಾಗೆ ಅಗಜಗಾಟದ ಒಂದು ಸ್ಪರ್ಧೆ ಇದೆ, ಅದನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ರಘು ದೀಕ್ಷಿತ್ ಅವರು ನಮ್ಮ ಕಾಪು ಮಾರುಕಟ್ಟೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಒಂದು 15-20 ಜನ ಅಲ್ಲಿ ಸೇರಿದ್ರು. ನಮಗೆ ಇನ್ನೂ ಗೊತ್ತಿರಲಿಲ್ಲ ಅವರು ಇಷ್ಟು ಯೂತ್ ಫಾಲೋವಿಂಗ್ ಅಂತ ಗೊತ್ತಿರಲಿಲ್ಲ. ಅನಂತರ ಅವರು 27ನೇ ತಾರೀಕು ರಾತ್ರಿ ಅವರು ಬರಲಿಕ್ಕಿದ್ದಾರೆ. ಹಾಗೆ 28ಕ್ಕೆ ಕುನಾಲ್ ಗಾಂಜಾವಾಲ ಅಂತೇಳಿ ಬಹಳ ದೇಶದಲ್ಲಿ ಅಪ್ರತಿಮ ಹಾಡುಗಾರರು, ಅವರು ಕೂಡ ಇಲ್ಲಿಗೆ ಒಂದು ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು 7ರಿಂದ 8ರವರೆಗೆ ಸಭಾ ಕಾರ್ಯಕ್ರಮ, 8ರಿಂದ ಇವರ ಮನೋರಂಜನೆ ಕಾರ್ಯಕ್ರಮ ನಡೀಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಹಾಗೆ 26ನೇ ತಾರೀಕಿಗೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಪಕ್ಷ ನಾಯಕರು ವಿಧಾನ ಪರಿಷತ್ ಅವರು ಆ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಲಾಲಾಜಿ ಮಂಡಲವರ ಸಭಾಧ್ಯಕ್ಷ ಇರ್ತಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಜೊತೆ ಇರ್ತಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ 3 ದಿವಸ ಕೂಡ ನಮ್ಮ ಜೊತೆ ಇರ್ತಾರೆ. ಹಾಗೆ 2 ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ 2 ಜಿಲ್ಲೆಯ ಸಂಸದರು, ಹಾಗೆ ನಮ್ಮ BY ರಾಘವೇಂದ್ರ ಅವರು ಕೂಡ ಅವತ್ತು ಇರ್ತಾರೆ. 3 ದಿನಗಳಲ್ಲಿ ಅವರು ಇರ್ತಾರೆ ಮಾತನಾಡಿಕೊಂಡಿದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಲಾಲಾಜಿ ಮೆಂಡನ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ, ಕಾಪು ಬಿಜೆಪಿ ಮಂಡಲಾಧ್ಯಕ್ಷ ಜಿತೇಂದ್ರ ಶೆಟ್ಟಿ ಉದ್ಯಾವರ, ಕಾಪು ಪುರಸಭೆ ಅಧ್ಯಕ್ಷೆ ಹರ್ಣಾಕ್ಷಿ ದೇವಾಡಿಗ, ಪ್ರಮುಖರಾದ ಗೀತಾಂಜಲಿ ಎಂ ಸುವರ್ಣ, ಶಿಲ್ಪಾ ಜಿ ಸುವರ್ಣ, ಶ್ರೀಕಾಂತ್ ನಾಯಕ್, ವೀಣಾ ಶೆಟ್ಟಿ, ಗೋಪಾಲಕೃಷ್ಣರಾವ್, ಶರಣ್ ಕುಮಾರ್ ಮಟ್ಟು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.